ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ CSAT ಮ್ಯಾರಥಾನ್ ಸೀರೀಸಿಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ನಿನ್ನೆ ಜನರಲ್ ಥಿಯರಿ ನೋಡಿ ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ನ ನಿಲ್ಲಿಸಿದ್ವಿ. ಅದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಮೊದಲನೇ ಹಂತದಲ್ಲಿ ನೋಡಲಿದ್ದೇವೆ. ತದನಂತರ ಎರಡನೇ ಹಂತದಲ್ಲಿ ಪರ್ಮ್ಯುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಗೆ ಸಂಬಂಧಿಸಿದಂತಹ ಒಂದಿಷ್ಟು ಪ್ರಶ್ನೆಗಳನ್ನು ಇವತ್ತು ಥಿಯರಿ ಮತ್ತು ಸೊಲ್ಯೂಷನ್ ಒಂದಿಷ್ಟು ಪ್ರಶ್ನೆಗಳು UPSCಯಲ್ಲಿ ಏನೆಲ್ಲ ಬಂದಿದ್ವು ಅನ್ನುವಂಥದ್ದನ್ನು ಸಹ ನೋಡಲಿದ್ದೇವೆ. ಸೊ ಇವತ್ತಿನ ಈ ಒಂದು ಸಂಚಿಕೆ ಒಂದಿಷ್ಟು ಕಾಂಪ್ಲಿಕೇಟೆಡ್ ಅನ್ನೋದಕ್ಕಿಂತ ಸ್ವಲ್ಪ ಫಾರ್ಮುಲಾ ಬೇಸ್ಡು, ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಜಾಸ್ತಿ ಇರೋದ್ರಿಂದ ಮುಖ್ಯವಾಗಿ ಇದನ್ನು ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡಲೇಬೇಕು. ನಾನು ಮುಂಚೆನೂ ಹೇಳ್ತಾ ಇದ್ದೀನಿ, ಎಲ್ಲಿವರೆಗೂ ನೀವು ಪ್ರಾಕ್ಟೀಸ್ ಮಾಡಲ್ವೋ ಅಲ್ಲಿವರೆಗೂ ತಮಗೆ ಇದು ಜಾಸ್ತಿ ಕಾನ್ಫಿಡೆನ್ಸನ್ನು ಫಿಲಪ್ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಇದುವರೆಗೂ ಯಾರೂ ಸಹ ಯಾವ ಪ್ರಶ್ನೆಗಳನ್ನು ಕೇಳದೇ ಇರುವಂಥದ್ದು ನನಗೆ ಅನ್ನಿಸ್ತಾ ಇಲ್ಲ ನೀವೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ. ಬಟ್ ಬರೀ ವಿಡಿಯೋ ನೋಡೋದ್ರಿಂದ ಅಥವಾ ಬರೀ ಕೇಳಿಸ್ಕೊಳ್ಳೋದ್ರಿಂದ CSAT ಫುಲ್ಫಿಲ್ ಮಾಡುವಂತಹ ರಿಕ್ವೈರ್ಮೆಂಟ್ಸ್ ಫುಲ್ಫಿಲ್ ಆಗಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ನೀವು ಪ್ರಾಕ್ಟೀಸ್ ಮಾಡಿದಾಗಲೇ PSIL ಆಗಿರಬಹುದು ಅಥವಾ UPSCL ಆಗಿರಬಹುದು ಅಥವಾ KSL ಆಗಿರಬಹುದು, ಪ್ರಶ್ನೆಗಳನ್ನು ತಾವು ಸಾಲ್ವ್ ಮಾಡೋದಕ್ಕೆ ಒಂದು ಕಾನ್ಫಿಡೆನ್ಸ್ ಅಥವಾ ಸಾಲ್ವ್ ಮಾಡುವಂತಹ ಒಂದು ಲಾಜಿಕನ್ನು ಕಂಡು ಹಿಡ್ಕೊಳ್ಳುವಂಥದ್ದು ಸಾಧ್ಯವಾಗುತ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇನ್ನೊಂದು ಸಾರಿ ದಯವಿಟ್ಟು ಸಾಲ್ವ್ ಮಾಡಿ ಹೆಚ್ಚಿನ ಪ್ರಶ್ನೆಗಳನ್ನು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಂಸಾಗಿಸೋಣ. ಸೊ ಮೊದಲನೇ ಹಂತದಲ್ಲಿ ಪ್ರಶ್ನೆಯನ್ನು ನೋಡೋಣ. A sum of 7,700 rupees is lent out in two parts in such a way that the interest on one part at 20% for 5 years is equal to that on another part at 9% for 6 years. Find the two sums. ಇಲ್ಲಿ ಹೇಳ್ತಾ ಇರುವಂಥದ್ದು 7,700 ರೂಪಾಯಿಯನ್ನು ಎರಡು ಭಾಗದಲ್ಲಿ ಡಿವೈಡ್ ಮಾಡಲಾಗಿದೆ. ಡಿವೈಡ್ ಮಾಡಿದಂತಹ ಹಣದಲ್ಲಿ ಒಂದು ಭಾಗವನ್ನು 20% ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ 5 ವರ್ಷದ ಸಮಯಕ್ಕೆ ಕೊಡಲಾಗಿದೆ. ಆ್ಯಂಡ್ ಇನ್ನೊಂದು ಭಾಗವನ್ನು 9% ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ 6 ವರ್ಷಕ್ಕೆ ಕೊಟ್ಟಿರುವಂಥದ್ದು. ಇವೆರಡರಿಂದ ದುಡಿತಾ ಇರುವಂತಹ ಇಂಟ್ರೆಸ್ಟ್ ಏನಿದೆಯಲ್ಲ ಅದು ಈಕ್ವಲ್ ಆಗಿದೆ ಅನ್ನುವಂಥದ್ದು ಸಹ ಹೇಳಲಾಗ್ತಿರುವಂಥದ್ದು. ಸೊ ಆ ಒಂದು ಹಂತದಲ್ಲಿ ನಮಗೆ ಗೊತ್ತಿದೆ ಸಿಂಪಲ್ ಇಂಟ್ರೆಸ್ಟ್ನ ಫಾರ್ಮುಲಾ ಏನು, PTR/100 ಅನ್ನುವಂಥದ್ದು. ಸೊ ಪ್ರಿನ್ಸಿಪಲ್ ಇಲ್ಲಿ ನಮಗೆ 7,700 ಅನ್ನುವಂಥದ್ದು ಒಂದು ಮೊತ್ತವನ್ನು ಎರಡು ಭಾಗದಲ್ಲಿ ಡಿವೈಡ್ ಮಾಡಬೇಕು. ಒಂದು ಭಾಗ ನಮಗೆ ಗೊತ್ತಿಲ್ಲ, ಸೊ ಅದನ್ನು X ಅಂತ ಹಾಕೊಳ್ಳೋಣ. ಇನ್ನೊಂದು ಭಾಗ 7,700 ಮೈನಸ್ X ಅಂತ ಆಗುತ್ತೆ. ಕರೆಕ್ಟ್? ಯಾಕಂದರೆ ಇದು ಒಂದು ಭಾಗ ಆಯ್ತಂದರೆ ಇದರಾಗೆ 7 ಮೈನಸ್ ಮಾಡಿದರೆ ನಮಗೆ ಎರಡನೇ ಭಾಗ ಸಿಗುವಂಥದ್ದು. ಸೊ ಈಗ ಪ್ರಶ್ನೆ ಪ್ರಕಾರ ಹೋದರೆ ಪ್ರಿನ್ಸಿಪಲ್ X ಟೈಮ್ 5 ವರ್ಷ, ರೇಟ್ ಆಫ್ ಇಂಟ್ರೆಸ್ಟ್ 20 ಡಿವೈಡೆಡ್ ಬೈ 100. ಹಾಗೂ ಇನ್ನೊಂದು ಭಾಗ 7,700 ಮೈನಸ್ X ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 9% ಟೈಮ್ 6 ವರ್ಷ ಡಿವೈಡೆಡ್ ಬೈ 100. ಕರೆಕ್ಟ್? ಸೊ ಈ 100 ಕ್ಯಾನ್ಸಲ್ ಆಗುತ್ತೆ. ಹಾಗೂ ಇಲ್ಲಿ 20 ಅಂದರೆ 10, 2 10 20, 2 3 6, ಇನ್ನೂ ಏನು ಡಿವೈಡ್ ಆಗಲ್ಲ. ಸೊ 50X ಈಸ್ ಈಕ್ವಲ್ ಟು 7,700 ಮೈನಸ್ X ಇಂಟು 9 3 27. ಇದನ್ನು ಹೀಗೆ ಮುಂದೆ ಸಾಲ್ವ್ ಮಾಡಿದರೆ 50X ಈಸ್ ಈಕ್ವಲ್ ಟು 7,700 ಇಂಟು 27 ಮೈನಸ್ 27X. ಇಲ್ಲಿಗೆ ಬಂದ ಮೇಲೆ ಎಕ್ಸನ್ನು ಲೆಫ್ಟ್ ಸೈಡಿಗೆ ತಗೊಂಡು ಹೋಗೋಣ. ತೊಗೊಂಡು ಹೋದ್ಮೇಲೆ ಮೈನಸ್ 27X ಇರೋದು 50X ಪ್ಲಸ್ 27X ಈಸ್ ಈಕ್ವಲ್ ಟು 7,700 ಇಂಟು 27. ಸೊ ಇದೆರಡು ಸೇರಿದರೆ 77X ಈಸ್ ಈಕ್ವಲ್ ಟು 7,700 ಇಂಟು 27. ಸೊ ಈ ಎಕ್ಸನ್ನು ಇಲ್ಲೇ ಇಟ್ಕೊಂಡು 7,700 ಇಂಟು 27 ಡಿವೈಡೆಡ್ ಬೈ 77 ಇಂಟು 100 ಆಗುತ್ತೆ. ಸೊ ಇದು 2,700 ರೂಪಾಯಿ. ಸೊ ಇಲ್ಲಿ ಒಂದು ಮೊತ್ತ ಅಥವಾ ಒಂದು ಭಾಗ 2,700 ರೂಪಾಯಿ ಆದರೆ ಇನ್ನೊಂದು ಭಾಗ ಏನಾಗುತ್ತೆ, 7,700 ಮೈನಸ್ 2,700 ಮಾಡಿದರೆ ನಮಗೆ ಬರೋದು 5,000. ಸೊ ಒಂದು ಭಾಗ 5,000 ಆಗಿದ್ದರೆ ಇನ್ನೊಂದು ಭಾಗ 2,700 ಆಗಿದೆ ಅನ್ನುವಂಥದ್ದು ನಮಗೆ ಗೊತ್ತಾಗಿದೆ. ಸೊ ಹೀಗೆ ಸಿಂಪಲ್ ಇಂಟ್ರೆಸ್ಟಲ್ಲಿ ಮುಖ್ಯವಾಗಿ ಫಾರ್ಮುಲಾ ಬೇಸ್ಡ್ ಪ್ರಶ್ನೆಗಳೇ ಬರ್ತವೆ. ಆ್ಯಂಡ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಲಾಜಿಕ್ ಏನು ಕೇಳ್ತಾ ಇದೆ ಅನ್ನುವಂಥದ್ದನ್ನು ಡೆಡ್ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿದ್ದಲ್ಲಿ ನಮಗೆ ಆರಾಮಾಗಿ ಕ್ವಶನ್ಸಿಗೆ ಆನ್ಸರ್ ಸಿಗುತ್ತೆ. ಸೊ ಆ ಒಂದು ಹಂತದಲ್ಲಿ ತಾವು ಈ ಒಂದು ಪ್ರಶ್ನೆಯನ್ನು ಆರಾಮಾಗಿ ಸಾಲ್ವ್ ಮಾಡಬಹುದು. ಆ್ಯಂಡ್ ಇನ್ನೊಂದು ಮಾಹಿತಿ ತಮಗೆಲ್ಲ ಹೇಳಬೇಕು ಅಂತ ಅಂದ್ಕೊಂಡೆ. ನಾಳೆ ಆ್ಯಕ್ಚುಲಿ ಸಂಡೇ ದಿವಸ ಪ್ರಿಲಿಮ್ಸ್ ಮಾಕ್ ಟೆಸ್ಟನ್ನು ಲಾ ಎಕ್ಸಲೆನ್ಸ್ ಅವ್ರು ಕಂಡಕ್ಟ್ ಮಾಡ್ತಿದ್ದಾರೆ. ಸೊ ಹೇಗೆ UPSC ಪ್ರಿಲಿಮ್ಸ್ನಲ್ಲಿ ಬೆಳಗ್ಗೆ ಜನರಲ್ ಸ್ಟಡೀಸ್, ಮಧ್ಯಾಹ್ನ CSAT ಪೇಪರ್ ಇರುತ್ತೋ ಅದೇ ಮಾದರಿಯಲ್ಲಿ ಬೆಳಗ್ಗೆ ಜನರಲ್ ಸ್ಟಡೀಸ್, CSATನ್ನು
ಆನ್ಲೈನ್ ಮತ್ತು ಆಫ್ಲೈನ್ ಎರಡರ ಮೂಲಕದಲ್ಲೂ ಎಕ್ಸಾಮಿನೇಷನ್ನ ಮಾಡ್ತಾ ಇರುವಂತಹ ಹಂತದಲ್ಲಿ CSAT ಪೇಪರನ್ನು ಸಹ ದಯವಿಟ್ಟು ಅಟೆಂಡ್ ಮಾಡಿ. ನೀವು ಆನ್ಲೈನಾಗಿ ಮಾಡ್ತೀರೋ ಆಫ್ಲೈನಾಗಿ ಮಾಡ್ತೀರೋ ಅದು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ. ಆಫ್ಲೈನಾಗಿ ಮಾಡೋ ಹಾಗಿದ್ದರೆ ರಿಜಿಸ್ಟರ್ ಆಗುವ ಅವಶ್ಯಕತೆ ಇದೆ ಆ್ಯಂಡ್ ತಮ್ಮ UPSC ಹಾಲ್ ಟಿಕೆಟನ್ನು ಮ್ಯಾಂಡೇಟರಿಯಾಗಿ ತರಲೇಬೇಕಾಗಿರುತ್ತೆ. ಸೊ ಆನ್ಲೈನಲ್ಲಿ ಬರೆಯುವಂಥವರು ರಿಜಿಸ್ಟರ್ ಆಗಬಹುದು. ಅದಕ್ಕೆ ಬೇಕಾದಂತಹ ಮಾಹಿತಿ 9121412929ಗೆ ಬೇಕಾದರೆ ನೀವು ಸಂಪರ್ಕಿಸಬಹುದು. ಸೊ ದಯವಿಟ್ಟು ಟೆಸ್ಟನ್ನು ಬರೀರಿ ಅಂತ ಹೇಳುತ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಮುಂದಿನ ಹಂತದಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆಯನ್ನು ನೋಡೋಣ. ಸೊ ಕಾಂಪೌಂಡ್ ಇಂಟ್ರೆಸ್ಟ್ನ ಶುರು ಮಾಡೋದಕ್ಕಿಂತ ಮುನ್ನ ಮುಖ್ಯವಾಗಿ ಇಲ್ಲಿ ಫಾರ್ಮುಲಾ ಒಂದಿಷ್ಟು ತಾವು ಮುಖ್ಯವಾಗಿ ನೆನಪಿಟ್ಕೊಳ್ಳೇಬೇಕಾಗಿರುವಂಥದ್ದು. ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು 1 + R/100 ಹೋಲ್ ಪವರ್ n. ಸೊ ಇಲ್ಲಿ P ಅಂದರೆ ಪ್ರಿನ್ಸಿಪಲ್ ಅಮೌಂಟು, R ಅಂದರೆ ರೇಟ್ ಆಫ್ ಇಂಟ್ರೆಸ್ಟು, N ಅಂದರೆ ಟೈಮ್, ಎಷ್ಟು ವರ್ಷಕ್ಕೆ ಕೊಡಲಾಗಿದೆ ಅನ್ನುವಂಥದ್ದು. ನೆನ್ಪಿಟ್ಕೊಳ್ಳಿ, ಅಮೌಂಟ್ ಅನ್ನುವಂಥದ್ದು ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಆಗಿರುವಂಥದ್ದು. ಇದು ಅಮೌಂಟ್ ಅನ್ನುವಂಥದ್ದು ಪ್ರಿನ್ಸಿಪಲಲ್ಲಿ ಇಂಟ್ರೆಸ್ಟನ್ನು ಕೂಡಿಸಿ ತರ್ತಾ ಇರುವಂಥದ್ದು ಇದು. ಸೊ ನಮಗೇನಾದರೂ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗಿದೆ ಅನ್ನುವಂಥದ್ದು ಗೊತ್ತಾಗಬೇಕು ಅಂದರೆ ಅಮೌಂಟಲ್ಲಿ ಪ್ರಿನ್ಸಿಪಲನ್ನು ಮೈನಸ್ ಮಾಡಬೇಕು. ಆವಾಗ ನಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಸಿಗುತ್ತೆ. ಸೊ ಕಾಂಪೌಂಡ್ ಇಂಟ್ರೆಸ್ಟೇ ಸಪ್ರೇಟಾಗಿ ಕಂಡು ಹಿಡಿಬೇಕು ಅಂತಂದರೆ ಪ್ರಿನ್ಸಿಪಲ್ ಇಂಟು 1 + R/100 ಹೋಲ್ ಪವರ್ n -1. ಸೊ ಇದು ನಿಮಗೆ ಡೈರೆಕ್ಟಾಗಿ ಕಾಂಪೌಂಡ್ ಇಂಟ್ರೆಸ್ಟ್ ಕೊಡುತ್ತೆ. ಇಲ್ಲ ಅಮೌಂಟ್ ಕಂಡು ಹಿಡ್ಕೊಂಡು ಆದಮೇಲೆ ತಾವು ಪ್ರಿನ್ಸಿಪಲ್ನ ಮೈನಸ್ ಮಾಡಿದರೂ ಸಹ ತಾವು ಡೈರೆಕ್ಟಾಗಿ ಕಾಂಪೌಂಡ್ ಇಂಟ್ರೆಸ್ಟನ್ನು ಕಂಡು ಹಿಡಿಯುವಂತಹ ಸಾಧ್ಯತೆಗಳು ಇದ್ದಾವೆ. ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ಪ್ರಶ್ನೆಯನ್ನು ನೋಡೋಣ. ಸೊ ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆಯನ್ನು ನೋಡೋಣ. ಫೈಂಡ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ ₹5,000 in 2 years at 4% per annum ಇಫ್ ಇಂಟ್ರೆಸ್ಟ್ ಕಾಂಪೌಂಡೆಡ್ ಹಾಫ್ ಇಯರ್ಲಿ. ಸೊ ಇಲ್ಲಿ ಹೇಳ್ತಾ ಇರುವಂಥದ್ದು, ನಾವು ಯೂಶ್ವಲಿ ಇಂಟ್ರೆಸ್ಟನ್ನು ಏನು ಮಾಡ್ತೀವಿ, 1 ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ಇಲ್ಲಿ ಇಂಟ್ರೆಸ್ಟ್ ಕಾಂಪೌಂಡ್ ಆಗ್ತಿರುವಂಥದ್ದು 6 ತಿಂಗಳಿಗೆ ಒಂದು ಸರಿ ಅನ್ನುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಕೊಟ್ಟಿರುವಂತಹ ಸಮಯವನ್ನು 2 ಸರಿ ಮಲ್ಟಿಪ್ಲೈ ಮಾಡ್ಕೋತೀವಿ. ಯಾಕಂತಂದರೆ ಕಾಂಪೌಂಡ್ ಇಂಟ್ರೆಸ್ಟ್ ಆಗ್ತಿರೋಂಥದ್ದು 6 ತಿಂಗಳಿಗೆ ಒಂದು ಸರಿ. ಸೊ 2 ವರ್ಷದಲ್ಲಿ ಇಂಟ್ರೆಸ್ಟ್ ಎಷ್ಟು ಸರಿ ಕಟ್ತಾನೆ? 2 ಸರಿ ಅಲ್ಲ, 4 ಸರಿ ಕಟ್ತಾನೆ. ಸೊ ಆ ಒಂದು ಕಾರಣಕ್ಕೆ ಅಮೌಂಟ್ ಈಸ್ ಈಕ್ವಲ್ ಟು P ಇಂಟು 1 + R/100 ಹೋಲ್ ಪವರ್ n ಅನ್ನುವಂಥದ್ದು ನಮಗೆ ಗೊತ್ತಿರುವಂತಹ ಫಾರ್ಮುಲಾ. ಸೊ ಇಲ್ಲಿ ನಾವು n-ಅನ್ನು 2n ಅಂತ ಹಾಕೊಂತೀವಿ, ಬಿಕಾಸ್ ಕಾಂಪೌಂಡೆಡ್ ಹಾಫ್ ಇಯರ್ಲಿ ಅಂತಿದೆ. ಅದೇ ಕಾಂಪೌಂಡೆಡ್ ಕ್ವಾರ್ಟರ್ಲಿ ಅಂತ ಕೊಟ್ಟರೆ ಇದನ್ನು 4n ಮಾಡ್ಕೊತೀವಿ ಮತ್ತೆ, ಯಾಕಂದರೆ 1 ವರ್ಷದಲ್ಲಿ 4 ಕ್ವಾರ್ಟರ್ ಇರ್ತವೆ ಆ ಕಾರಣಕ್ಕೆ. ಆ್ಯಂಡ್ ಇನ್ನೊಂದು ಬದಲಾವಣೆ ನೋಡಬೇಕಾಗಿರುವಂಥದ್ದು, ಇಲ್ಲಿ ನೋಡಿ ನಮ್ಮ ರೇಟ್ ಆಫ್ ಇಂಟ್ರೆಸ್ಟನ್ನು 4% ಪ್ರತಿ ವರ್ಷಕ್ಕೆ ಕೊಡ್ತಾ ಇರುವಂಥದ್ದು. 4% ಪ್ರತಿ ವರ್ಷಕ್ಕೆ ಕೊಡ್ತಾ ಇದ್ದೀವಿ. ಸೊ ನಾವು ಇಲ್ಲಿ ಕಾಂಪೌಂಡೆಡ್ ಇಂಟ್ರೆಸ್ಟ್ ಆ್ಯನ್ಯುವಲಿ ಮಾಡ್ಕೊತಿರುವಂಥದ್ದು ಹಾಫ್ ಇಯರ್ಲಿ ಆಗಿರೋದ್ರಿಂದ ಅದಕ್ಕೋಸ್ಕರ ರೇಟ್ ಆಫ್ ಇಂಟ್ರೆಸ್ಟನ್ನು /2 ಮಾಡ್ಕೊತೀವಿ. ಯಾಕಂದರೆ ಆವಾಗ 6 ತಿಂಗಳಿಗೆ 2 ಭಾಗವನ್ನು ಮಾಡಿಕೊಳ್ಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಇಲ್ಲಿ R/2 × 100 ಆಗುತ್ತೆ. ಕರೆಕ್ಟ್. ಅದೇ ಕ್ವಾರ್ಟರ್ಲಿ ಇತ್ತು ಅಂದ್ಕೊಳ್ಳಿ, ಇದನ್ನು P ಇಂಟು 1 + R/4 × 100 ಹೋಲ್ ಪವರ್ 4n ಈ ರೀತಿಯಾಗಿ ಬದಲಿ ಆಗುತ್ತದು. ಸೊ ಕ್ವಾರ್ಟರ್ಲಿಗೆ ಇದು ಕರೆಕ್ಟ್ ಆದ ಉತ್ತರ. ಯಾಕಂದರೆ 1 ವರ್ಷದಲ್ಲಿ 4 ಕ್ವಾರ್ಟರ್ಸ್ ಇರ್ತವೆ. ಹಾಫ್ ಇಯರ್ಲಿ ಆಗಿರೋದಕ್ಕೆ R/2 ಹೋಲ್ ಪವರ್ 2n ಅಂತ ಹಾಕೊತಿದ್ದೀವಿ. ಇದನ್ನು ಸಾಲ್ವ್ ಮಾಡ್ತಾ ಹೋದರೆ 5,000 ಇಂಟು 1 + ರೇಟ್ ಆಫ್ ಇಂಟ್ರೆಸ್ಟ್ 4 /200 ಹೋಲ್ ಪವರ್ 4. 2 ವರ್ಷ ಅಲ್ಲ, 2 × 2 4. ಸೊ ಇದನ್ನು ನೀವು ಸಾಲ್ವ್ ಮಾಡ್ಕೋತಾ ಹೋದರೆ 2 × 2 = 4, 2 100s, 2 1s 250s. ಸೊ 5,000 ಇಂಟು 51 / 50 ಹೋಲ್ ಪವರ್ 4 ಇರೋದನ್ನು ನಾವು ಇದನ್ನು 4 ಸರಿ ಬರ್ಕೊಳ್ಳೋಣ. 51/50 51/50 ಕರೆಕ್ಟ್. ಇದನ್ನು ನೀವು ಸಾಲ್ವ್ ಮಾಡ್ಕೊತಾ ಹೋಗಿ. 3 ಹೋದವು. ಸೊ 5 1s 5 1s. ಸೊ ಮೇಲ್ಗಡೆ ನಮಗೆ ಸಿಗುವಂಥದ್ದು 51 4 ಸರಿ. ಇದನ್ನು ಸ್ವಲ್ಪ ಮೇಲೆ ತಗೊಳ್ಳೋಣ. ಸೊ 51 4 ಸರಿ /1 5 ಹೋಗಿದೆ. ಇದು 125 ಆಗುತ್ತೆ. 125 × 0 1250. ಕರೆಕ್ಟಾ? ಇದನ್ನು ನೀವು ಇನ್ನೂ ಸಿಂಪ್ಲಿಫೈ ಮಾಡ್ಕೊತ ಹೋದರೆ ತಮಗೆ ಬರುವಂತಹ ಉತ್ತರ 5,412.16. ಸೊ ಇದು ಸಿಕ್ಕಿರೋದು ಅಮೌಂಟ್.
ಹಾಗಾದರೆ ಕಾಂಪೌಂಡ್ ಇಂಟ್ರೆಸ್ಟ್ ಬೇಕು ಅಂದರೆ ಅಮೌಂಟ್ ಮೈನಸ್ ಪ್ರಿನ್ಸಿಪಲ್ ಮಾಡಬೇಕು ಅಂತ ಹೇಳಿದೆ. ಸೊ 5142.16 ಮೈನಸ್ 5,000 ಮಾಡಿದರೆ ಕಾಂಪೌಂಡ್ ಇಂಟ್ರೆಸ್ಟ್ 412 ರೂಪಾಯಿ 16 ಪೈಸೆ ಬರುತ್ತೆ. ಸೊ ಇದು ಕಾಂಪೌಂಡ್ ಇಂಟ್ರೆಸ್ಟಿಗೆ ಸಂಬಂಧಿಸಿದಂತೆ ಒಂದಿಷ್ಟು ನೆಕ್ಸ್ಟ್ ಲೆವೆಲ್ ಕ್ವಶನನ್ನು ಕೇಳುವಂಥ ಸಾಧ್ಯತೆಗಳು ಇರೋದು. ಸೊ ಇದು ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟಿಗೆ ಸಂಬಂಧಿಸವಾದಂತಹ ಒಂದಿಷ್ಟು ಮಾಹಿತಿ. ಮುಂದಿನ ಹಂತದಲ್ಲಿ ಬೇರೆ ಟಾಪಿಕ್ಸ್ಗಳಿಗೆ ಕೊಟ್ಟಂತಹ ಮಾಹಿತಿಯನ್ನು ನೋಡೋಣ. ಪರ್ಮ್ಯೂಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಶುರು ಮಾಡೋದಕ್ಕಿಂತ ಮುನ್ನ ಒಂದಿಷ್ಟು ವಿಷಯಗಳು ತಮಗೆ ಗೊತ್ತಿರಬೇಕಾಗಿರುವಂಥದ್ದು. ಇದರಲ್ಲಿ 2 ಫಾರ್ಮುಲಾಗಳನ್ನು ನಾವು ಮುಖ್ಯವಾಗಿ ನೋಡ್ತೀವಿ. NPR ಈ ರೀತಿಯಾಗಿ ರಿಪ್ರೆಸೆಂಟ್ ಮಾಡಿದಂತಹ ಸಂದರ್ಭದಲ್ಲಿ ಇದನ್ನು ನಾವು n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಅಂತ ಬರಿತೀವಿ. ಸೊ ಈ ಫಾರ್ಮುಲಾಗಳು ತಾವು ಮುಖ್ಯವಾಗಿ ನೆನಪಿಟ್ಕೊಳ್ಳಬೇಕು, ಯಾಕಂದರೆ ಇದರ ಮೇಲೇ ನೀವು ಬೇರೆ ಸೀರೀಸಸ್ಗಳನ್ನು ಡೆವಲಪ್ ಮಾಡುವಂಥದ್ದು. ಅರ್ಥ ಆಯ್ತಲ್ಲ. ಆ್ಯಂಡ್ NPN ಪರ್ಮ್ಯೂಟೇಷನ್ ಇದು. NPN ಅಂದರೆ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ n ಫ್ಯಾಕ್ಟೋರಿಯಲ್. ಸೊ n ಮೈನಸ್ n ಫ್ಯಾಕ್ಟೋರಿಯಲ್ ಅಂತಂದರೆ 0 ಆಗುತ್ತೆ ಇದು. ಸೊ ಉಳ್ಕೊಳ್ಳೋದು n ಫ್ಯಾಕ್ಟೋರಿಯಲ್. ಸೊ NPN ಬಂದಾಗ ನೀವು ಡೈರೆಕ್ಟಾಗಿ n ಫ್ಯಾಕ್ಟೋರಿಯಲ್ ಅಂತ ಬರ್ಕೋಬಹುದು. ಆ್ಯಂಡ್ ಯಾವುದೇ ಒಂದು ಸಪೋಸ್ 5 ಫ್ಯಾಕ್ಟೋರಿಯಲ್ ಅಂತ ಇದೆ ಅಂದ್ಕೊಳ್ಳಿ. ಸೊ ಎಷ್ಟು ಪರ್ಮ್ಯೂಟೇಷನ್ಸ್ ಆಗ್ತಾವೆ ಇದ್ರಾಗೆ ಅಂತಂದರೆ 5 ಇಂಟು 4 ಇಂಟು 3 ಇಂಟು 2 ಇಂಟು 1. ಅರ್ಥ ಆಯ್ತಾ. ಉದಾಹರಣೆಗೆ ದೆಹಲಿ ಅಂತ ಇದೆ. ದೆಹಲಿ ಅನ್ನುವಂತಹ ಶಬ್ದವನ್ನು ಕೊಟ್ಟು ಇದ್ರದ್ದು ಎಷ್ಟು ಪರ್ಮಿಟೇಷನ್ಸ್ ಮಾಡಬಹುದು ಅಂತಂದಾಗ ಎಷ್ಟು ಅಕ್ಷರಗಳಿದ್ದಾವೆ? 5 ಅಕ್ಷರಗಳಿದ್ದಾವೆ. ಸೊ 5 ಕಾಂಬಿನೇಷನ್ಸ್ ಮಾಡಬಹುದು. ಸೊ 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಮೇಲೆ ಬರೆದ ಹಾಗೆ 5 4 20, 23 60, 62 120. ಸೊ 120 ಪರ್ಮಿಟೇಷನ್ಸ್ ಮಾಡಬಹುದು ಅನ್ನುವಂಥದ್ದನ್ನು ಬರೀಬೇಕಾಗಿರುವಂಥದ್ದು. ಹಾಗೆ ಸಪೋಸ್ ಇನ್ನೊಂದು ರೀತಿಯಲ್ಲಿ ಪ್ರಶ್ನೆಗಳು ಕೇಳಬಹುದು. ಉದಾಹರಣೆಗೆ ಅಲಹಾಬಾದ್ ಅನ್ನುವಂತಹ ಪದವನ್ನು ಕೊಡಲಾಗಿದೆ. ಸೊ ಅಲಹಾಬಾದ್ ಅನ್ನುವಂತಹ ಪದದಲ್ಲಿ ಎಷ್ಟು ರಿಪಿಟೇಷನ್ಸ್ಗಳು ಆಗಿದ್ದಾವೆ ಅಥವಾ ಎಷ್ಟು ರೀತಿಯಲ್ಲಿ ಬರಿಬಹುದು ಅನ್ನುವಂತಹ ವಿಷಯಕ್ಕೆ ಬಂದಾಗ ಇಲ್ಲಿ ಎ ಅನ್ನುವಂಥದ್ದು 4 ಸರಿ ರಿಪೀಟ್ ಆಗಿದೆ. ಆ್ಯಂಡ್ ಎಲ್ ಅನ್ನೋದು 2 ಸರಿ ರಿಪೀಟ್ ಆಗಿದೆ. ಉಳಿದಂಥವು ಎಲ್ಲವೂ ಒಂದೊಂದೇ ಸರಿ ಇದ್ದಾವೆ. ಟೋಟಲ್ ಅಕ್ಷರಗಳು ಎಷ್ಟಿದ್ದಾವೆ? 1 2 3 4 5 6 7 8 9. ಸೊ ಟೋಟಲ್ ಅಕ್ಷರಗಳಿರೋದು 9. ಸೊ ರಿಪಿಟೇಷನ್ಸ್ ಇದ್ದಾಗ ಎಷ್ಟು ರೀತಿಯಲ್ಲಿ ಅಲಹಾಬಾದನ್ನು ಬದಲಾಯಿಸಬಹುದು ಅಂತಂದಾಗ ಸೊ ಟೋಟಲ್ 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ರಿಪಿಟೇಷನ್ಗಳು. ಎ 4 ಸರಿ ರಿಪೀಟ್ ಆಗಿದೆ ಹಾಗೂ ಎಲ್ 2 ಸರಿ ರಿಪೀಟ್ ಆಗಿದೆ. ಅರ್ಥ ಆಯ್ತಲ್ಲ. ಕ್ಲಿಯರ್. ಸೊ ಇದನ್ನು ಮತ್ತೆ ಈಗ ಹೇಗೆ ಬರೀಬಹುದು? 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಸೊ 4 ಫ್ಯಾಕ್ಟೋರಿಯಲ್ ಕಟ್ಟಾಗುತ್ತೆ. 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಡಿವೈಡೆಡ್ ಬೈ 2 ಇಂಟು 1 2 ಫ್ಯಾಕ್ಟೋರಿಯಲ್ ಅಂದರೆ 2 1 2 3. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದರೆ ಅಷ್ಟು ರೀತಿಯಲ್ಲಿ ತಾವು ಇದನ್ನು ಬರಿಬಹುದು ಅಂತ. ಅರ್ಥ ಆಯ್ತಾ. ರಿಪಿಟೇಷನ್ ಬಂದಾಗ ಹೀಗೆ ಡೈರೆಕ್ಟಾಗಿ ಎಲ್ಲವೂ ಬೇರೆ ಬೇರೆ. ದೆಹಲಿ ಅನ್ನೋ ಪದದಲ್ಲಿ ಯಾವುದು ರಿಪಿಟೇಷನ್ ಇರಲಿಲ್ಲ, ಅದಕ್ಕೋಸ್ಕರ ಇದನ್ನು ಎಷ್ಟು ರೀತಿಯಲ್ಲಿ ಬರಿಬಹುದು ಅಂತಂದಾಗ ಇದನ್ನು ಬರೀ ಡೈರೆಕ್ಟಾಗಿ 5 ಫ್ಯಾಕ್ಟೋರಿಯಲ್ ಅಂತ ಬರೆದಿದ್ವಿ. ರಿಪಿಟೇಷನ್ ಬಂದಾಗ ಎಷ್ಟು ಸಾರಿ ರಿಪಿಟೇಷನ್ ಆಗಿದಾವೋ ಅವುಗಳನ್ನು ತಾವು ಕೆಳಗಡೆ ತಗೋಬೇಕು. ಕ್ಲಿಯರ್. ಇನ್ನೊಂದು ರೀತಿಯ ಪ್ರಶ್ನೆಯನ್ನು ನೋಡೋಣ. 3ನೇ ಕೇಸಾಗಿ. 3ನೇ ಕೇಸಲ್ಲಿ ಅರ್ಥ ಮಾಡ್ಕೊಳ್ಳಬೇಕಾಗಿರುವಂಥದ್ದು, ತಾವು ಎಷ್ಟೋ ರೀತಿಯ ಪ್ರಶ್ನೆಗಳು ನೋಡ್ತೀರಾ. ಸಪೋಸ್ 10 ಜನ ಇದ್ದಾರೆ. 10 ಜನ ಒಬ್ಬೊಬ್ಬರಿಗೆ ಹ್ಯಾಂಡ್ ಶೇಕ್ ಮಾಡ್ಕೋತಾ ಹೋಗ್ತಾರೆ. ಸೊ ಒಬ್ಬೊಬ್ಬರಿಗೆ ಹ್ಯಾಂಡ್ ಶೇಕ್ ಮಾಡ್ಕೋತಾ ಹೋದಾಗ ಟೋಟಲ್ ನಂಬರ್ ಆಫ್ ಹ್ಯಾಂಡ್ ಶೇಕ್ಸ್ ಎಷ್ಟಾಗ್ತವೆ ಅನ್ನುವಂಥದ್ದು ಈ ರೀತಿಯ ಪ್ರಶ್ನೆಗಳು ಬರ್ತವೆ. ಇದಕ್ಕೆ ಫಾರ್ಮುಲಾ NC2, ಎನ್ ಅಂದರೆ ಎಷ್ಟು ಜನ ಬಂದಿದ್ರು ಅದು ಈಸ್ ಈಕ್ವಲ್ ಟು 2, ಯಾಕಂದರೆ ಇಬ್ಬರು ಸೇರ್ಕೊಂಡು ಹ್ಯಾಂಡ್ ಶೇಕ್ ಕೊಡುವಂಥದ್ದು. ಸೊ NC2 ಅಂತ ಬರೆದಾಗ n ಇಂಟು n ಮೈನಸ್ 1 ಡಿವೈಡೆಡ್ ಬೈ 2. ಈ ಫಾರ್ಮುಲಾ ನಿಮಗೆ ನೆನಪಿದ್ರೆ ಎಷ್ಟು ಜನರ ಕೊಡಲಿ ನೀವು ಡೈರೆಕ್ಟಾಗಿ ಬರಿಬೋದು. ಉದಾಹರಣೆಗೆ 100 ಜನ ಇದ್ದಾರೆ. 100 ಜನ ಇದ್ದಾಗ ಎಷ್ಟು ಹ್ಯಾಂಡ್ ಶೇಕ್ಸ್ ಆಗ್ತವೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ 100C2 ಈಸ್ ಈಕ್ವಲ್ ಟು 100 ಇಂಟು 100 ಮೈನಸ್ 1 ಡಿವೈಡೆಡ್ ಬೈ 2. ಸೊ 2 1 250. ಹಾಗಾದರೆ 50 ಇಂಟು 99, 5 9 45, 5 9 45, 4950 ಹ್ಯಾಂಡ್ ಶೇಕ್ಸ್ ಆಗ್ತವೆ ಅಂತ. ಸೊ ಈ ಫಾರ್ಮುಲಾ ನೆನಪಿಟ್ಕೋಬೇಕು.
ಹ್ಯಾಂಡ್ ಶೇಕ್ಸಿಗೆ ಸಂಬಂಧಿತವಾಗಿ ಪ್ರಶ್ನೆ ಬಂದ ಕೂಡಲೇ NC2 = n × n-1 / 2. ಈ ಫಾರ್ಮುಲಾ ಬಹಳ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಮುಂದಿನ ಟೈಪ್ 4 ನೋಡೋಣ. ಟೈಪ್ 4ನ ಅಡಿಯಲ್ಲಿ ಸಪೋಸ್ n ಜನ ಇದ್ದಾರೆ. n ಅಂತಂದರೆ ಅದು ಎಷ್ಟರಾಗಿರಬಹುದು. ಈ n ಜನ ಒಬ್ಬರನ್ನೊಬ್ಬರಿಗೆ ಕಾರ್ಡ್ಸ್ ಕಳಿಸ್ಕೊತಾರೆ. ಗ್ರೀಟಿಂಗ್ ಕಾರ್ಡು, ಬರ್ತ್ಡೇ ಕಾರ್ಡ್ಗಳನ್ನು ಕಳಿಸ್ಕೊಳ್ಳುವಂತಹ ಒಂದು ಪದ್ಧತಿ ಭಾರತದಲ್ಲಿ ಜಾಸ್ತಿನೇ ಇದೆ. ಅಥವಾ ವ್ಯಾಲೆಂಟೈನ್ಸ್ ಡೇಗೆ ಸಪೋಸ್ n ಹುಡುಗರು ಇದ್ದಾರೆ, ಅವರು ಒಬ್ರಿಗೊಬ್ರು, ಅಥವಾ n ಹುಡುಗಿಯರಿದ್ದಾರೆ, ಒಬ್ರಿಗೊಬ್ರು ಕಾರ್ಡ್ಗಳನ್ನು ಕಳಿಸ್ಕೊತಾರೆ. ಹಾಗಾದರೆ ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ ಎಷ್ಟು ಟ್ರಾನ್ಸಾಕ್ಟ್ ಆದವು ಅನ್ನುವಂಥದ್ದು ಕಂಡುಹಿಡಿಯೋದಕ್ಕೂ ಪ್ರಶ್ನೆಗಳು ಕೇಳುವಂತಹ ಸಾಧ್ಯತೆಗಳಿದ್ದಾವೆ. ಇದಕ್ಕೆ ಇನ್ನೊಂದು ಕೇಸನ್ನು ತಗೋಬೋದು ಬೇಕಾದರೆ. ಸಪೋಸ್ ಮೆಟ್ರೋ ಸ್ಟೇಷನ್, ಬ್ಯಾಂಗ್ಳೂರಲ್ಲಿ ತಾವೆಲ್ಲ ಮೆಟ್ರೋ ಸ್ಟೇಷನ್ ನೋಡೇ ಇರ್ತೀರ. ಸೊ ಈಗ ಬ್ಯಾಂಗ್ಳೂರು ಮೆಟ್ರೋ ಸ್ಟೇಷನಲ್ಲಿ ಅಥವಾ BMRCL ಕೆಳಗಡೆ ಸಪೋಸ್ 16 ಮೆಟ್ರೋ ಸ್ಟೇಷನ್ಗಳು ಇದ್ದಾವೆ. ಆ್ಯಂಡ್ ಪ್ರತಿಯೊಂದು ಜರ್ನಿಗೂ ಒಂದು ಟೋಕನನ್ನು ಇಶ್ಯೂ ಮಾಡಲಾಗುತ್ತೆ. ಹಾಗಾದರೆ ಈ ಎಲ್ಲ ಸ್ಟೇಷನ್ಸಿಗೂ ಓಡಾಡೋದಕ್ಕೆ ಎಷ್ಟು ಟೋಕನ್ಗಳನ್ನು ಇಶ್ಯೂ ಮಾಡಬೇಕಾಗುತ್ತೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿತ ಪ್ರಶ್ನೆಗಳು ಬಂದಾಗ ಅದಕ್ಕೆ 2 × NC2. ಸೊ NC2 ಬಗ್ಗೆ ನಾವು ಮಾತಾಡಿದ್ವಿ. 2 × n × n-1 / 2. ಸೊ 2 ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದೇನು n × n-1. ಈಗ ಸಪೋಸ್ ಬೆಂಗಳೂರು ಮೆಟ್ರೋ ಅಲ್ಲಿ 16 ಸ್ಟೇಷನ್ ಇದ್ದಾವೆ ಅಂತಂದರೆ ಪ್ರತಿಯೊಂದು ಸ್ಟೇಷನಿಗೂ ಹೋಗೋಕ್ಕೆ ಒಂದು ಟೋಕನ್ ಇಶ್ಯೂ ಮಾಡ್ತಾರೆ. ಅಂದರೆ 16 ಸ್ಟೇಷನಿಗೆ ಹೋಗೋಕ್ಕೆ ಎಷ್ಟು ಬೇಕು? 16 × 16-1. ಸೊ 16 × 15. ಸೊ 15 90, 15 15, 25. ಸೊ 250 ಟೋಕನ್ಗಳನ್ನು ಇಶ್ಯೂ ಮಾಡಬೇಕಾಗುತ್ತೆ ಜರ್ನಿಯನ್ನು ಅವನು ಕಂಪ್ಲೀಟ್ ಮಾಡಬೇಕು ಅಂತಂದರೆ. ಅರ್ಥ ಆಯ್ತಲ್ಲ? ಸೊ ಎಷ್ಟು ಸ್ಟೇಷನ್ಗಳು ಕನೆಕ್ಟ್ ಆಗಿರ್ತಾವೋ ಅಷ್ಟು ಟೋಕನ್ಗಳನ್ನು ಇಶ್ಯೂ ಮಾಡಬೇಕಾಗಿರುತ್ತದೆ. ಹಾಗೆ ಎಷ್ಟು ಜನ ಇದ್ದಾರೋ, ಸಪೋಸ್ 10 ಜನ ಇದ್ದಾರೆ, 10 ಜನ ಒಬ್ರಿಗೊಬ್ರು ಕಾರ್ಡ್ ಕಳಿಸ್ಕೊತಾರೆ. ಆ 10 ಜನ ಎಷ್ಟು ಕಾರ್ಡ್ಗಳನ್ನು ಕಳಿಸ್ಕೊಂಡ್ರು ಅಂತಂದಾಗ 10 × 10-1, n × n-1 ಅಲ್ಲ, ಫಾರ್ಮುಲಾ ಇಲ್ಲಿ ಬಂದಿತ್ತಲ್ಲ. ಸೊ ಇದು 10 × 9. ಸೊ 90 ಕಾರ್ಡ್ಗಳನ್ನು ಒಬ್ರಿಗೊಬ್ರಿಗೆ ಕಳಿಸ್ಕೊತಾರೆ ಟೋಟಲ್ ಆ ಒಂದು ಲೆಕ್ಕದಲ್ಲಿ. ಸೊ ಈ ರೀತಿಯ ಪ್ರಶ್ನೆಗಳು ಕೇಳುವಂತಹ ಸಾಧ್ಯತೆಗಳು ಇರ್ತವೆ, ನೆನ್ಪಿಟ್ಕೊಳ್ಳಿ. ಇವೆರಡೂ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳಾಗಿರ್ತವೆ, ಕೇಳುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇರುವಂಥದ್ದು. ಸೊ 2017ರಲ್ಲಿ ಬಂದಂತಹ ಒಂದು ಪ್ರಶ್ನೆಯನ್ನು ನೋಡೋಣ. ಈ ರೀತಿಯ ಪ್ರಶ್ನೆಗಳು ಸಹ ಬಹಳ ಈಸಿಯಾಗಿರ್ತವೆ. ಸೊ ಒಟ್ಟಾಗಿ ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸಲ್ಲಿ 2 ಪ್ರಶ್ನೆಗಳನ್ನು ನಾನು ಸಾಲ್ವ್ ಮಾಡ್ತೀನಿ, ನೋಡ್ಕೊಳ್ಳಿ. ಸೊ ಹೇಗೆ ಮಾಡೋದು ಅಂತ. ಸೊ ಪ್ರಶ್ನೆಯನ್ನು ಫಸ್ಟಿಗೆ ನೋಡ್ಕೊಳ್ಳೋಣ. ಎ ಬ್ಯಾಗ್ ಕಂಟೈನಿಂಗ್ 20 balls, 8 balls ಆರ್ ಗ್ರೀನ್. ಟೋಟಲ್ 20 ಬಾಲ್ ಇದ್ದಾವೆ. ಅದರಲ್ಲಿ 8 ಬಾಲ್ ಗ್ರೀನ್ ಇದ್ದಾವೆ, 7 balls ಆರ್ ವೈಟ್, 5 balls ಆರ್ ರೆಡ್. ವಾಟ್ ಈಸ್ ದ ಮಿನಿಮಮ್ ನಂಬರ್ ಆಫ್ ಬಾಲ್ಸ್ ದಟ್ ಮಸ್ಟ್ ಬಿ ಪಿಕ್ಡ್ ಅಪ್ ಫ್ರಮ್ ದ ಬ್ಯಾಗ್ ಬ್ಲೈಂಡ್ ಫೋಲ್ಡೆಡ್, ಅಂದರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು, ವಿತೌಟ್ ರೀಪ್ಲೇಸಿಂಗ್ ಎನಿ ಆಫ್ ಇಟ್, ಟು ಬಿ ಅಶ್ಯೂರ್ಡ್ ಆಫ್ ಪಿಕ್ಕಿಂಗ್ ಅಟ್ ಲೀಸ್ಟ್ 1 ball ಆಫ್ ಈಚ್ ಕಲರ್. ಸೊ ಯಾವುದೇ ವಾಪಸ್ ಇಡದೆ ಹಾಗೆ ಪ್ರತಿಯೊಂದು ಕಲರ್ದು ಒಂದೊಂದು ಬಾಲ್ ಬರೋವರೆಗೂ ಎಷ್ಟು ಸಾರಿ ನಾವು ಬಾಲ್ ಎತ್ತಬೇಕಾಗುತ್ತೆ ಅನ್ನುವಂತಹ ಪ್ರಶ್ನೆ ಇದು. ಸೊ ಇದು ಪ್ರಶ್ನೆ ತಮಗೆ ಮುಖ್ಯವಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ 8 ಗ್ರೀನ್ ಇದ್ದಾವೆ, 7 ವೈಟ್ ಬಾಲ್ಸ್ ಇದ್ದಾವೆ, 5 ರೆಡ್ ಇದ್ದಾವೆ. ಸೊ ಟೋಟಲ್ 20 ಬಾಲ್ ಇದ್ದಾವೆ. ಇಲ್ಲಿ ಕೇಳ್ತಾ ಇರುವಂತಹ ಪ್ರಶ್ನೆ, ತಾವು ಬಟ್ಟೆ ಕಣ್ಣಿಗೆ ಕಟ್ಕೊಂಡು ಬಾಲ್ಸ್ಗಳನ್ನು ಎತ್ತಾ ಹೋದರೆ ಎಷ್ಟು ಮಿನಿಮಮ್ ನಂಬರ್ ಆಫ್ ಬಾಲ್ಸ್ ಎತ್ತಬೇಕು 3 ಬಣ್ಣದ ಬಾಲ್ಸ್ಗಳು ತಮ್ಮ ಹತ್ರ ಬರುವಂತಹ ಸಂದರ್ಭದಲ್ಲಿ. ಇಲ್ಲಿ ಏನು ಫಾರ್ಮುಲಾ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಅದು ಹ್ಯಾಂಡ್ ಶೇಕ್ಸು, ಕಾರ್ಡು, ಟೋಕನಿಗೆ ಏನಾದರೂ ಫಾರ್ಮುಲಾ ಬೇಕಾಗ್ಬೋದು. ಇದು ಬೇಕಾದರೆ ಡೈರೆಕ್ಟಾಗಿ ಸಾಲ್ವ್ ಮಾಡಬಹುದು. ಹೇಗೆ ನೋಡಿ, ಏನು ಹೇಳ್ತಿದ್ದಾರೆ? 8 ಗ್ರೀನ್ ಇದ್ದಾವೆ, 7 ವೈಟ್ ಇದ್ದಾವೆ, 5 ರೆಡ್ ಇದ್ದಾವೆ. ಆ್ಯಂಡ್ ನಾನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬಾಲ್ಸ್ನ ಎತ್ತಾ ಹೋದಾಗ ನಾನು ಯಾವಾಗ ನಿಲ್ಲಿಸಬೇಕು ಅಂತಂದರೆ 3 ಕಲರ್ದು ಬಾಲ್ ನನ್ನ ಕೈಗೆ ಬರಬೇಕು. ಈಗ ಸಪೋಸ್ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ತಾವು ಬಾಲ್ಸ್ನ ಎತ್ತಕ್ಕೆ ಶುರು ಮಾಡಿದ್ರಿ 20 ಬಾಲ್ಸ್ಗಳಲ್ಲಿ. ಸೊ ಎತ್ತಾ ಹೋದಾಗ 8 ಗ್ರೀನ್ ಬರಬಹುದು ಮೊದಲನೇ ಹಂತದಲ್ಲಿ, ಮ್ಯಾಕ್ಸಿಮಮ್ ಚಾನ್ಸಸ್ 8ಕ್ಕೆ 8 ಗ್ರೀನ್ ಬಂದವು ಅಂದ್ಕೊಳ್ಳೋಣ. ಸರಿ, ನೆಕ್ಸ್ಟ್ ಎತ್ತಾ ಹೋದ್ರಿ, ಮತ್ತೆ 7ಕ್ಕೆ 7 ವೈಟ್ ಬಂದವು, ಹೌದಾ? ಸೊ ಟೋಟಲ್ ಎಷ್ಟಾಯ್ತು ಇಲ್ಲಿ? 15 ಆಯಿತು, ಹೌದಾ? ಸೊ ತಮ್ಮ ಹತ್ರ ಈಗಾಗಲೇ ಗ್ರೀನ್ ಬಾಲ್ ಬಂತು, ವೈಟ್ ಬಾಲ್ ಬಂತು. 16ನೇ ಬಾಲ್ ಎತ್ತಿದ್ರೆ ಅದು ಫಿಕ್ಸ್ ರೆಡ್ ಬಾಲೇ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ತಮ್ಮ ಹತ್ರ ರೆಡ್ಡು ಇದೆ, ವೈಟು ಇದೆ, ಗ್ರೀನು ಇದೆ. ಸೊ ಟೋಟಲ್ ಹಾಗಾದರೆ 16 ಸರಿ ಎತ್ತಿದ್ರೆ ತಮ್ಮ ಹತ್ರ
ಫಿಕ್ಸು ಈ 3 ಕಲರ್ದು ಬಾಲ್ಸ್ ನಿಮ್ಮ ಹತ್ರ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ 16. ಇನ್ನೊಂದು ಪ್ರಶ್ನೆ ನಾನು ಡಿಕ್ಟೇಟ್ ಮಾಡ್ತೀನಿ, ಅದನ್ನು ನೀವು ನೋಟ್ ಮಾಡ್ಕೋಬೇಕಾಗಿ ವಿನಂತಿ. ಇಫ್ ಟೂ ಬಾಯ್ಸ್ ಆ್ಯಂಡ್ 2 ಗರ್ಲ್ಸ್ ಆರ್ ಟು ಬಿ ಅರೇಂಜ್ಡ್ ಇನ್ ಎ ರೋ, ಇಫ್ 2 ಬಾಯ್ಸ್ ಆ್ಯಂಡ್ 2 ಗರ್ಲ್ಸ್ ಆರ್ ಟು ಬಿ ಅರೇಂಜ್ಡ್ ಇನ್ ಎ ರೋ so that girls are not next to each other. Girls are not next to each other. ಬರ್ಕೊಳ್ಳಿ ಇನ್ನೊಂದ್ಸರಿ. ಇಫ್ 2 ಬಾಯ್ಸ್ ಆ್ಯಂಡ್ 2 ಗರ್ಲ್ಸ್ ಆರ್ ಟು ಬಿ ಅರೇಂಜ್ಡ್ ಇನ್ ಎ ರೋ so that girls are not next to each other, then how many possible arrangements are there? Then how many possible arrangements are there? ಸೊ ಇದಕ್ಕೆ ಆಪ್ಷನ್ಸ್ ನಾನು ಸದ್ಯಕ್ಕೆ ಕೊಡಲ್ಲ, ಯಾಕಂದರೆ ಇದನ್ನು ನಾವೇ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ 2 ಬಾಯ್ಸು 2 ಗರ್ಲ್ಸ್ ಇದ್ದಾರೆ, ಅವರನ್ನು ಒಂದು ರೋ ಅಲ್ಲಿ ಕೂಡಿಸುವ ಅವಶ್ಯಕತೆ ಇದೆ. ಕೂರಿಸಬೇಕಾದ್ರೆ ಪಕ್ಕ ಹುಡುಗಿಯರು ಮಾತ್ರ ಬರೋಂಗಿಲ್ಲ. ಒಬ್ಬ ಹುಡುಗ ಇಲ್ಲಿ ಹೇಳ್ತಿರೋದು ಹುಡುಗಿಯರು ಬರೋಂಗಿಲ್ಲ ಅಂತ ಹೇಳ್ತಿದ್ದಾರೆ, ಹುಡುಗರು ಬರಬಹುದು. ಸೊ ನೋ 2 ಗರ್ಲ್ಸ್ ಆರ್ ನಾಟ್ ನೆಕ್ಸ್ಟ್ ಟು ಈಚ್ ಅದರ್ ಅಂತ ಹೇಳಿ ಕ್ಲಿಯರಾಗಿ ಹೇಳ್ತಿದ್ದಾನೆ. ಸೊ ನಾವು ಅದನ್ನಷ್ಟೇ ತಲೆಯಲ್ಲಿ ಇಟ್ಕೋಬೇಕು, ಮತ್ತು ಬಾಯ್ಸ್ ಪಕ್ಕ ಬಂದರು ಅಂತ ಹೇಳಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಮಾಡೋಕ್ಕೆ ಹೋದಾಗ ಸೊ 4 ಜನ ಇರೋದ್ರಿಂದ ಜಾಸ್ತಿ ಇದಾಗಲ್ಲ, ಇದ್ರ ಸಮಸ್ಯೆ ಬರಲ್ಲ. ಜಾಸ್ತಿ ಸಂಖ್ಯೆಗಳಿದ್ದಾಗ ಅದು ಬರುತ್ತೆ. ಸೊ 2 ಬಾಯ್ಸು 2 ಗರ್ಲ್ಸ್ ಇದ್ದಾರೆ. ಇವರನ್ನು ಹುಡುಗಿಯರ ಅಕ್ಕಪಕ್ಕ ಬರದೇ ಇರೋ ಹಾಗೆ ಎಷ್ಟು ರೀತಿಯಲ್ಲಿ ಕುಂದಿರಿಸಬಹುದು? ಮೊದಲನೇದು 2 ಗರ್ಲ್ಸನ್ನು ಅಕ್ಕಪಕ್ಕ ಬರೋ ಹಾಗಿಲ್ಲ ಅನ್ನುವಂತಹ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದೀವಿ. ಸೊ ಬಾಯ್ಸ್ ಗರ್ಲ್ಸ್ ಕೇಸ್ 1 ಆಯ್ತಿದು, ಹೌದಾ? ನೆಕ್ಸ್ಟ್ ಬಾಯ್ಸ್ ಅಲ್ಲ, ಇದು ಬರೋಕ್ಕಾಗಲ್ಲ, ಯಾಕಂದರೆ ಗರ್ಲ್ಸ್ ಅಕ್ಕಪಕ್ಕ ಬರೋ ಹಾಗಿಲ್ಲಲ್ಲ. ಸೊ ಗರ್ಲ್ಸ್ ಬಾಯ್ಸ್ ಸರಿನಾ? ಇದೊಂದು ಆಯಿತಾ? ನೆಕ್ಸ್ಟ್ ಗರ್ಲ್ಸ್ ಬಾಯ್ಸ್. ಸೊ 3 ಕೇಸಸ್ಗಳನ್ನು ನಾವು ಕಾಣ್ತಿದ್ದೀವಿ. ಬೇರೆ ಎಲ್ಲ ಕೇಸಸ್ಗಳಲ್ಲಿ ಗರ್ಲ್ಸ್ ಅಕ್ಕಪಕ್ಕ ಬಂದುಬಿಡ್ತಾರೆ. ಈ 3 ಕೇಸಸ್ಗಳನ್ನು ನಾವು ಮಾತಾಡಿದಾಗ ಮುಖ್ಯವಾಗಿ ಇದನ್ನು ಎಷ್ಟು ರೀತಿಯಲ್ಲಿ ಇವರು ಎಕ್ಸ್ಚೇಂಜ್ ಮಾಡ್ಕೋಬೋದು. ಈ ಗರ್ಲ್ ಈ ಕಡೆ ಬರ್ಬೋದು, ಈ ಗರ್ಲ್ ಈ ಕಡೆ ಹೋಗ್ಬೋದು 2 ಸರಿ. ಅಂದರೆ ಇವಳು ಈ ಕಡೆ ಬಂದರು, ಇವ್ರು ಈ ಕಡೆ ಬಂದರು 1 ಸರಿ. ಮತ್ತು ಈ ಸಿಚುವೇಶನ್ ಏನಿದೆ, ಸೊ ಇದನ್ನು 4 ಸರಿ ಆಗುತ್ತೆ, ಇದು 4 ಸರಿ ಆಗುತ್ತೆ, ಇದು 4 ಸರಿ ಆಗುತ್ತೆ. ಸೊ ಇವು 4ಅನ್ನು ಕೂಡಿಸಿದಾಗ ನಮಗೆ ಬರುವಂತಹ ಉತ್ತರ 12. ಸೊ ಎಷ್ಟು ರೀತಿಯಲ್ಲಿ ನಾವು ಕುಂದಿರಿಸಬಹುದು ಅಂತಂದರೆ 12 ರೀತಿಯಲ್ಲಿ 2 ಹುಡುಗರು 2 ಹುಡುಗಿಯರನ್ನ 2 ಹುಡುಗಿಯರ ಅಕ್ಕಪಕ್ಕ ಬರದೇ ಹಾಗೆ ಕುಂದಿರಿಸಬಹುದು ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಇನ್ನೊಂದು ಪ್ರಶ್ನೆ ಬೇಕಾದರೆ ನೋಡೋಣ. ಪರ್ಮಿಟೇಷನ್ ಕಾಂಬಿನೇಷನಲ್ಲಿ ಬರ್ತಾ ಇರುವಂತಹ ಪ್ರಶ್ನೆಗಳು ಜನರಲ್ ನಾಲೆಡ್ಜ್ ಸೆನ್ಸಿಂದ ಮಾಡಬಹುದು ಅನ್ನುವಂಥದ್ದಂತೂ ನಿಮಗಿಲ್ಲಿ ಖಚಿತವಾಗಿ ಗೊತ್ತಾಗ್ತಿದೆ. ಆದರೂ ಒಂದಿಷ್ಟು ಬೇಸಿಕ್ ಬ್ಯಾಕ್ಗ್ರೌಂಡನ್ನು ತಮಗೆ ಕೊಟ್ಟಿದ್ದೀನಿ. ಸೊ ಯಾವುದೇ ಕಾರಣಕ್ಕೂ ಪರ್ಮಿಟೇಷನ್ ಕಾಂಬಿನೇಷನಲ್ಲಿ ಹೆದರೋ ಅವಶ್ಯಕತೆ ಇಲ್ಲ. ಬಹಳ ಸಿಂಪಲ್ ಕ್ವೆಶನ್ಸ್ ಬರ್ತವೆ, ಅದನ್ನು ಅಟೆಂಪ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇನ್ನೊಂದು ಪ್ರಶ್ನೆ ಬೇಕಾದರೆ ಟ್ರೈ ಮಾಡೋಣ, ಬರ್ಕೊಳ್ಳಿ. ಇನ್ ಎ ಬಾಕ್ಸ್ ಆಫ್ ಮಾರ್ಬಲ್ಸ್ ಅಂದರೆ ಗೋಲಿಗಳು. ಸೊ ಒಂದು ಬಾಕ್ಸಲ್ಲಿ ಗೋಲಿಗಳಿದ್ದಾವೆ. ದೇರ್ ಆರ್ 3 ಲೆಸ್ ವೈಟ್ ಮಾರ್ಬಲ್ಸ್. ಸೊ ದೇರ್ ಆರ್ 3 ಲೆಸ್ ವೈಟ್ ಮಾರ್ಬಲ್ಸ್ than red ones. 3 less white marbles than red ones, and 5 more white marbles than green ones. So 5 more white marbles than green ones. ಅರ್ಥ ಆಯ್ತಲ್ಲ? ಬರ್ಕೊಳ್ಳಿ ಇನ್ನೊಂದು ಸರಿ, ಏನಾದ್ರು ಬರ್ಕೊಂಡಿಲ್ಲ ಅಂದರೆ. ಇನ್ ಎ ಬಾಕ್ಸ್ ಆಫ್ ಮಾರ್ಬಲ್ಸ್ ದೇರ್ ಆರ್ 3 ಲೆಸ್ ವೈಟ್ ಮಾರ್ಬಲ್ಸ್ than the red ones and 5 more white marbles than green ones. If the total 10 white marbles, if the total white marbles are 10, how many marbles are there in box? How many marbles are there in box? ನೀವು ಸ್ಟೇಟ್ಮೆಂಟ್ ಓದ್ತಾನೆ ಆ್ಯಕ್ಚುಲಿ ಇಲ್ಲಿ ಹೇಳ್ಬಿಡ್ಬೋದು ಇದ್ರದ್ದು ಏನು ಅಂತ ಹೇಳಿ ಕತೆ. ಟೋಟಲ್ ನಂಬರ್ ಆಫ್ ವೈಟ್ ಮಾರ್ಬಲ್ಸ್ ಎಷ್ಟಿದ್ದಾವೆ? 10 ಇದ್ದಾವೆ ಅಂತ ಹೇಳ್ತಿದ್ದೀನಿ. ಇನ್ ಎ ಬಾಕ್ಸ್ ಒಂದಿಷ್ಟು ಮಾರ್ಬಲ್ಸ್ ಇದ್ದಾವೆ. ದೇರ್ ಆರ್ 3 ಲೆಸ್ ವೈಟ್ ಮಾರ್ಬಲ್ಸ್ ದ್ಯಾನ್ ರೆಡ್ ಒನ್ಸ್. ಹಾಗಂದ್ರೆ ರೆಡ್ ಎಷ್ಟಾದವು? 13 ಆದವು. ಯಾಕಂದರೆ 3 ಲೆಸ್ ವೈಟ್ ಮಾರ್ಬಲ್ಸ್ ದೆನ್ ರೆಡ್ ಒನ್ಸ್ ಅಂತ ಹೇಳ್ತಿದ್ದೀನಿ. ನೆಕ್ಸ್ಟ್ ದೇರ್ ಆರ್ ನಂಬರ್ ಆಫ್ ಗ್ರೀನ್ ವೈಟ್ ಬಾಲ್ಸ್ ಬಗ್ಗೆನೂ ಏನೋ ಒಂದು ಸ್ಟೇಟ್ಮೆಂಟ್ ಹೇಳಿದ್ನಲ್ಲ, ಏನದು? ದೇರ್ ಆರ್ 5 ಮೋರ್ ವೈಟ್ ಮಾರ್ಬಲ್ಸ್ ದ್ಯಾನ್ ಗ್ರೀನ್ ಒನ್ಸ್. ಸೊ ವೈಟ್ 10 ಇದ್ದಾವೆ ಅಂತಂದರೆ ಗ್ರೀನ್ 5 ಇದ್ದಾವೆ ಅಂತ ಅರ್ಥ. ಹಾಗಾದರೆ ಟೋಟಲ್ ನಂಬರ್ ಆಫ್ ಮಾರ್ಬಲ್ಸು ಎಷ್ಟಿದ್ದಾವೆ?
10 + 13 + 5 23 + 5 28 ಇದಕ್ಕೆ ಸರಿಯಾದ ಉತ್ತರ. ಸ್ಟೇಟ್ಮೆಂಟಿಂದನೇ ತಾವು ಆನ್ಸರನ್ನು ಆರಾಮಾಗಿ ಕಂಡುಹಿಡಿಬೋದು. ಸೊ ಈ ರೀತಿಯ ಈಸಿ ಪ್ರಶ್ನೆಗಳು ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನಲ್ಲಿ ಬರ್ತಾ ಇರೋದ್ರಿಂದ ಇದರಿಂದ ತಾವು ಮಾರ್ಕ್ಸನ್ನು ಕಳ್ಕೊಳ್ಳಲೇಬಾರದು. ಸೊ ಈ ರೀತಿಯ ಪ್ರಶ್ನೆಗಳೇ ನಮಗೆ ಮುಖ್ಯವಾಗಿ 2015ರಲ್ಲಿ 1, 2 ಹಾಗೆ 2017ರಲ್ಲಿ ಸುಮಾರು 3 ಪ್ರಶ್ನೆಗಳು, 2018ರಲ್ಲಿ ಸುಮಾರು 3 ಪ್ರಶ್ನೆಗಳು, ಅಂದರೆ ಅಟ್ಲೀಸ್ಟ್ 7ರಿಂದ 10 ಮಾರ್ಕ್ಸ್ ನಮಗೆ ಈ ರೀತಿಯ ಬೇಸಿಕ್ ಕ್ವೆಶನ್ಗಳು ಬರ್ತವೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿ ನಿಮಗೆ ಹೇಳಲು ಪ್ರಯತ್ನಿಸ್ತಿರುವಂಥದ್ದು.